ತಮ್ಮೆಲ್ಲರಿಗೂ ಸ್ವದೇಶ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೇರೆ, ಈ ದಿನದ ಸಂಚಿಕೆಯಲ್ಲಿ ಉತ್ತರಾಣಿ ಗಿಡದ ವಿಭಿನ್ನವಾಗಿರ್ತಕ್ಕಂಥ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಭಾಳ ಜನ ಈ ಉತ್ತರಾಣಿ ಗಿಡವನ್ನು ಕಳೆಯ ಸಸ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇದು ಅದ್ಭುತವಾಗಿರ್ತಕ್ಕಂಥ ಔಷಧಿ ಗುಣಧರ್ಮವನ್ನು ಹೊಂದಿದೆ. ಇದನ್ನು ಅಪಮಾರ್ಗ ಅಂತ ಕೂಡ ಕರೆಯೋದುಂಟು. ಇದರಲ್ಲಿ ಎರಡು ರೀತಿ ಬರ್ತದೆ. ಉತ್ತರಾಣಿ ಚಿತ್ರಣವನ್ನು ನೀವು ನೋಡ್ತಾ ಇರ್ಬೋದು, ಈಗ ತೋರಿಸ್ತಾ ಇರ್ತಾರೆ. ಈ ಒಂದು ಉತ್ತರಾಣಿಯಲ್ಲಿ ಬಿಳಿ ಉತ್ತರಾಣಿ ಮತ್ತು ಕೆಂಪು ಉತ್ತರಾಣಿ ಅಂತ ಎರಡು ರೀತಿಯಲ್ಲಿ ಬರ್ತದೆ. ಹೆಚ್ಚು ಔಷಧಿಗೆ ಉಪಯುಕ್ತವಾಗಿರ್ತಕ್ಕಂಥದ್ದು ಕೆಂಪು ಉತ್ತರಾಣಿ. ಹೀಗೆ ಈ ಕೆಂಪು ಉತ್ತರಾಣಿಯ ಹೂವು ಅಂದರೆ ಅದು ಮುಳ್ಳಿರ್ತದೆ ಮೇಲೆ. ಆ ಹೂವನ್ನು ಜಜ್ಜಿ ಅದನ್ನು ಚೆನ್ನಾಗಿ ಪೇಸ್ಟ್ ತಯಾರಿಸ್ಕೊಳ್ಬೇಕು. ಆ ಪೇಸ್ಟ್ 1 ಚಮಚದಷ್ಟು ಪೇಸ್ಟು 1 ಗ್ಲಾಸ್ ಹಾಲಿನಲ್ಲಿ ಹಾಕಿ ಕುದಿಸ್ಬೇಕು. ಅದು ಕುದ್ದು ಒಂದು 1/4 ಭಾಗ ಕಡಿಮೆ ಆಗಬೇಕು. ಕಡಿಮೆ ಆದ ಆ ಹಾಲಿನ ಕಷಾಯವನ್ನು ನೀವೇನು ಮಾಡಬೇಕು ಅಂದರೆ ಋತುಸ್ರಾವದ ಸಂದರ್ಭದಲ್ಲಿ ಸೇವಿಸಬೇಕು. ಅಂದರೆ ಹೆಣ್ಮಕ್ಳು ಮುಟ್ಟಾಗ್ತಾರಲ್ಲ ಆ ಸಂದರ್ಭದಲ್ಲಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಗರ್ಭಕೋಶದ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಕೆಲವು ಜನರಿಗೆ ಈ ಬಂಜಿತನದ ಸಮಸ್ಯೆ ಇರ್ತದೆ, ಮಕ್ಕಳೇ ಆಗೋದಿಲ್ಲ. ಎಲ್ಲ ಪ್ಯಾರಾಮೀಟರ್ಸು ಸರಿಯಾಗಿರ್ತವೆ, ಗರ್ಭಕೋಶ ಚೆನ್ನಾಗಿರುತ್ತೆ, ಗರ್ಭಕೋಶಕ್ಕೆ ಯಾವುದೇ ಸಮಸ್ಯೆಗಳು ಆ ಒಂದು ಟೆಸ್ಟ್ನಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಆದರೂ ಕೂಡ ಅವರಿಗೆ ಮಕ್ಕಳಾಗೋದೇ ಇಲ್ಲ. ಅದಕ್ಕೆ ನಮ್ಮ ಆಯುರ್ವೇದದಲ್ಲಿ ಗರ್ಭಶಿಥಿಲತಾ ಅಂತ ಹೇಳ್ತಾರೆ. ಆ ಗರ್ಭದಲ್ಲಿ ಶಕ್ತಿಯ ಕೊರತೆ ಉಂಟಾಗಿರ್ತದೆ. ಅಲ್ಲಿ ಹಲವಾರು ಸೂಕ್ಷ್ಮ ದೋಷಗಳು ಗರ್ಭಧಾರಣೆಗೆ ತೊಂದರೆಯನ್ನು ಒಡ್ತಾ ಇರ್ತವೆ. ಅಂಥ ಸೂಕ್ಷ್ಮಾತಿ ಸೂಕ್ಷ್ಮ ದೋಷಗಳನ್ನು ನಾವು ಸಂಪೂರ್ಣವಾಗಿ ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಋತುಸ್ರಾವದಲ್ಲಿ ನಾನು ಹೇಳಿದ್ನಲ್ಲ, ಆ ಋತುಸ್ರಾವ ಅಂದರೆ ಮೆನ್ಸಸ್ ಆಗೋ ಟೈಮಲ್ಲಿ ಒಂದು 3-4 ದಿವಸ ಆಗ್ತಾ ಇರ್ತದಲ್ಲ, ಆ ಟೈಮಲ್ಲಿ ಇದರ ಪೇಸ್ಟನ್ನು ಹಾಲಿನಲ್ಲಿ ಕುದಿಸಿ ಅದನ್ನು ಶೋಧಿಸ್ಕೋಬೇಕು, ಫಿಲ್ಟರ್ ಮಾಡಿ ಕುಡಿಬೇಕು. ಇದರಿಂದ ಬಂಜಿತನದ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಮತ್ತು ಗರ್ಭಕೋಶದ ಎಲ್ಲ ಸಮಸ್ಯೆಗಳಿಗೂ ಇದರಿಂದ ಪರಿಹಾರ ಸಿಗ್ತದೆ. ಇನ್ನು ಇದರ ಎಲೆಯ ಸ್ವರಸವನ್ನು ಒಂದು 2-3 ಚಮಚ ಇದರ ಎಲೆಯನ್ನು ಜಜ್ಜಿ ರಸ ತೆಗಿಬೇಕು. ಆ ರಸವನ್ನು 1 ಗ್ಲಾಸ್ ಮೊಸರು ಅಥವಾ ಮಜ್ಜಿಗೆಗೆ ಹಾಕಿ ಸೇವನೆ ಮಾಡೋದ್ರಿಂದ ಅತಿಸಾರ ಭೇದಿ ಅಂತ ಹೇಳ್ತಾರೆ. ಲೂಸ್ ಮೋಷನ್, ತುಂಬ ಲೂಸ್ ಮೋಷನ್ ಆಗ್ತಾ ಇರ್ತದೆ, ಹೊಟ್ಟೆ ತೊಳಸ್ತಾ ಇರ್ತದೆ. ಅಂತಹ ಸಮಸ್ಯೆಗೆ ಸಂಪೂರ್ಣವಾಗಿ ಪರಿಹಾರವನ್ನು ತ್ವರಿತಗತಿಯಲ್ಲಿ ಒದಗಿಸ್ತಕ್ಕಂಥ ಶಕ್ತಿಯನ್ನು ಈ ಮನೆಮದ್ದು ಹೊಂದಿದೆ. ಯಾವುದು? ಅದರ ಎಲೆಯ ಸ್ವರಸ 2-3 ಚಮಚ 1 ಗ್ಲಾಸ್ ಮಜ್ಜಿಗೆ ಅಥವಾ ಮೊಸರಿನ ಜೊತೆಗೆ ಮಿಶ್ರಣ ಮಾಡಿ ಕುಡಿಯೋದ್ರಿಂದ ಅತಿಸಾರ ಭೇದಿ ನಿಲ್ಲುತ್ತೆ. ಇನ್ನು ಈ ಎಲೆಯ ಸ್ವರಸವನ್ನು ಏನು ಮಾಡಬೇಕು? ಎಳೆನೀರಿನೊಂದಿಗೆ, ಸಮ ಪ್ರಮಾಣದ ಎಳೆನೀರಿನೊಂದಿಗೆ ಬೆರೆಸಿ ಮೈಗೆಲ್ಲ ಲೇಪಿಸಿ 1 ಗಂಟೆಯ ನಂತರ ನೀವು ಉಗುರು ಬೆಚ್ಚನೆ ನೀರು ಅಥವಾ ತಣ್ಣೀರಿನಿಂದ ಸ್ನಾನ ಮಾಡೋದ್ರಿಂದ ಬೆವರಿನ ದುರ್ಗಂಧ, ಬೆವರಿನ ವಾಸನೆ, ಅತಿಯಾಗಿ ಬೆವರುವ ಸಮಸ್ಯೆ ದೂರ ಆಗ್ತದೆ. ಜೊತೆಗೆ ಇದರ ಒಂದು ರೂಟು, ಬೇರು, ಆ ಬೇರನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ತುಪ್ಪದಲ್ಲಿ ಹುರಿಬೇಕು. ಮೊದಲು ಆ ಬೇರನ್ನು ನೆರಳಲ್ಲಿ ಒಣಗಿಸಿ ತುಪ್ಪದಲ್ಲಿ ಹುರಿಬೇಕು. ಆ ತುಪ್ಪದಲ್ಲಿ ಹುರಿದ ನಂತರ ಅದನ್ನು ಚೆನ್ನಾಗಿ ಸುಡಬೇಕು. ಸುಟ್ಟು ಅದರ ಭಸ್ಮ ತಯಾರಿಸ್ಕೊಳ್ಬೇಕು. ಆ ಭಸ್ಮವನ್ನು ನೀವು ಮೂಲವ್ಯಾಧಿ ಆದ ಜಾಗಕ್ಕೆ ಹಚ್ಚಿದರೆ
ಅಲ್ಲಿ ಮೊಳಕೆ ಮೂಲವ್ಯಾಧಿ ಅಂತ ಬರ್ತದೆ, ಮೊಳಕೆ ಬಂದಿರುತ್ತೆ. ಅಂತಹ ಜಾಗಕ್ಕೆ ನೀವು ಹಚ್ಚಿದರೆ ಆ ಸಮಸ್ಯೆ ಸಂಪೂರ್ಣ ಗುಣ ಆಗ್ತದೆ. ಇನ್ನು ಕೆಲವು ಜನರಿಗೆ ಅಲ್ಲೇನಾಗಿರುತ್ತೆ, ಸೀಳ್ಬಿಟ್ಟಿರುತ್ತೆ, ಮಲದ್ವಾರ ಸೀಳ್ಬಿಟ್ಟಿರುತ್ತೆ. ಅಂಥವರು ಕೂಡ ಇದನ್ನು ಆ ಭಸ್ಮವನ್ನು ತುಪ್ಪದೊಂದಿಗೆ ಮಿಶ್ರಣ ಮಾಡಿ ಪೇಸ್ಟ್ ಥರ ಮಾಡಿ ಅದಕ್ಕೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಆಗಿರ್ತಕ್ಕಂಥ ಬಿರುಕಿನ ಸಮಸ್ಯೆ, ರಕ್ತಸ್ರಾವದ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಗ್ತದೆ. ಒಟ್ಟಿನಲ್ಲಿ ಎಲ್ಲ ಥರದ ಮೂಲವ್ಯಾಧಿಯ ಸಮಸ್ಯೆಗೆ, ಪೈಲ್ಸ್ ಆಗಿರ್ಬೋದು, ಪಿಸ್ತುಲ್ ಆಗಿರ್ಬೋದು, ಫಿಜರ್ ಆಗಿರ್ಬೋದು, ಈ ಥರದ ಎಲ್ಲ ಥರದ ಮೂಲವ್ಯಾಧಿಯ ಸಮಸ್ಯೆಗೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಗಿ ಈ ಮರದ ಬೇರಿನ ಭಸ್ಮವನ್ನು ನಾವು ಅಪ್ಲೈ ಮಾಡ್ಕೊಳ್ಬೋದು. ಆ ಭಸ್ಮವನ್ನು ಹೇಗೆ ರೆಡಿ ಮಾಡ್ಕೊಳ್ಬೇಕು ಅಂತ ನಾನು ಆಗಲೇ ಹೇಳಿದ್ದೇನೆ, ಹಾಗೆ ಮಾಡ್ಕೊಳ್ಬೋದು. ಹೀಗೆ ಮಾಡ್ತಾ ಬಂದರೆ ನಿಮ್ಮ ಆ ಒಂದು ಮೂಲವ್ಯಾಧಿಯ ಸಮಸ್ಯೆಯನ್ನು ಮೂಲದಿಂದ ನೀವು ನಿವಾರಣೆ ಮಾಡ್ಕೊಳ್ಬೋದು. ಆದಮೇಲೆ ಈ ಒಂದು ಎಲೆಯನ್ನು ಚೆನ್ನಾಗಿ ಜಜ್ಜಿ ರಸ ತೆಗೆದು ಏನು ಮಾಡ್ಬೋದು ಅಂತೇಳಿದರೆ, ಈ ಎಲೆಯ ರಸವನ್ನು ನೀವು ಮಜ್ಜಿಗೆ ಜೊತೆಗೆ ಬೆರೆಸಬೇಕು. ಮಜ್ಜಿಗೆ ಜೊತೆಗೆ ಬೆರೆಸಿ ಸೇವನೆ ಮಾಡೋದ್ರಿಂದ ನಿಮ್ಮಲ್ಲಿ ಏನಾಗುತ್ತೆ ಅಂತೇಳಿದರೆ ಕರುಳಿನಲ್ಲಾಗಿರ್ತಕ್ಕಂಥ ಇನ್ಫೆಕ್ಷನ್ಗಳು ಕಡಿಮೆ ಆಗ್ತವೆ. ಇಷ್ಟೆಲ್ಲ ಲಾಭ ಹೊಂದಿರತಕ್ಕಂಥ ಈ ಒಂದು ಉತ್ರಾಣಿಯನ್ನು ಸರಿಯಾಗಿ ಬಳಸೋದನ್ನು ಕಲೀರಿ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಈ ದಿನದ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.